ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ನೇರವಾಗಿ ನನ್ನ ಹತ್ರನೇ ಮಾತಾಡಿ. ಬೇಕಾದ್ರೆ ನನ್ನ ಮುಂದೆನೆ ಅಣ್ಣಂಗೆ ಸೈನ್ ಮಾಡಬೇಡ ಅಂತ ಹೇಳಿ. ಅದು ಬಿಟ್ಟು ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತೀರಾ ನೀವು? ಸಾಧನಾ, ಸುಮ್ಮನೆ ಯಾಕೆ ಮಾತು ಬೆಳೆಸ್ತೀಯಾ? ಒಂದ್ ವೇಳೆ ಇವನ್ ಸಹಿ ಮಾಡು ಅಂತ ಕೇಳಿದ್ರು ನಾನ್ ಮಾಡಲ್ಲ, ಅದನ್ನ ಕ್ಲಿಯರ್ ಮಾಡಿದ್ದೀನಿ. ಅಣ್ಣ, ಸೈನೇ ಮಾಡಲ್ಲ ಅಂತ ಹೇಳೋ ನೀನು ನನ್ನನ್ನು ಯಾಕೆ ತಡೆದು ನಿಲ್ಲಿಸಿ ಪ್ರಶ್ನೆ ಕೇಳ್ತಿದ್ಯಾ? ಕೇಳಬೇಕಲ್ಲಪ್ಪ. ಕೇಳದೇ ಇದ್ರೆ ನಾಳೆ ತಪ್ಪುಗಳಾಗುತ್ತೆ. ತಪ್ಪಾಗ್ಲಿ ಸರಿಯಾಗ್ಲಿ, ನನ್ನ ದೃಷ್ಟಿಲಿ ಯಾವತ್ತೂ ನೀನ್ ನನ್ನ ತಮ್ಮನೇ ಕಣ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಿನ್ನ ಜೊತೆಗೆ ಬಂದು ನಿಲ್ಲೋನು ನಾನೇ, ಬೇರೆ ಯಾರೂ ಬರಲ್ಲ. ನಿನಗೆ ಆ ಥರದ ಪರಿಸ್ಥಿತಿ ಬರಬಾರ್ದು ಅಂತಾನೆ ನಾನು ಈಗ ಆ ಪ್ರಶ್ನೆ ಕೇಳ್ತಾ ಇರೋದು. ಓಕೆ, ನನಗೊಂದು ವಿಷಯ ಹೇಳು. ನಿನಗೆ ಯಾಕೆ ಅಷ್ಟೊಂದು ದುಡ್ಡು? ಚಮನ್ ಲಾಲ್ ಹತ್ರ ಅಷ್ಟೊಂದು ದುಡ್ಡು ಯಾಕೆ ಕೇಳಿದೆ? ಚಮನ್ ಲಾಲ್ ಎಂತವ್ರು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಬಡ್ಡಿ ಜಾಸ್ತಿ ಅವ್ರ ಹತ್ರ. ಅಷ್ಟೇ ಅಲ್ಲ, ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ನಾವು ದುಡ್ಡು ಕೊಡದೇ ಇದ್ರೆ ಆತ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಗೊತ್ತು ತಾನೆ? ನಮ್ಮ ಸ್ನೇಹಿತರು ಅವ್ರ ಹತ್ರ ದುಡ್ಡು ತಗೊಂಡು ಇವತ್ತೇನಾಗಿದ್ದಾರೆ ಅಂತ ನಿನಗೂ ಗೊತ್ತು ತಾನೆ? ಚಮನ್ ಲಾಲ್ ಹತ್ರ ವ್ಯವಹಾರ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು 1000 ಸಲ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಯಾವ ಧೈರ್ಯದ ಮೇಲೆ ಅವ್ರ ಹತ್ರ ದುಡ್ಡು ಕೇಳಿದೆ? ಅಣ್ಣ, ನೀನು ಯಾವುದಕ್ಕೂ ಸಹಾಯ ಮಾಡಲ್ಲ ಅಂತ ಹೇಳಿದ್ಮೇಲೆ ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಚಮನ್ ಲಾಲ್ ಹತ್ರ ಸಹಾಯ ಕೇಳಿದೆ. ನಿನ್ನ ಹತ್ರ ನಾನೇ ಕೇಳ್ಬೇಕಣ್ಣ? ನನಗೆ ಬೇಕಾದ ವ್ಯವಸ್ಥೆ ನಾನು ಮಾಡ್ಕೊಳ್ತೀನಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬಿಸ್ನೆಸ್ಗೆ ಸಹಾಯ ಮಾಡಲ್ಲ, ಮನೆ ಪತ್ರ